ವಿಷಯಗಳನ್ನ ನಿಮ್ಮೆಲ್ಲರೂ ತಿಳಿಸ್ತಾ ಇದ್ದೀನಿ. ಬೇರೆ ಕ್ರಿಸ್ತನ ಜನ್ಮದಿನ ಬಗ್ಗೆ ಭೂಲೋಕದವರಲ್ಲಿ ಅಷ್ಟೇ ಅಲ್ಲ, ಮೇಲಿನ ಲೋಕಗಳಿದ್ದಂಥ ದೇವದೂತರು ಕೂಡ ಸಂತೋಷ ಪಡ್ತಿದ್ದಾರೆ. ಈ ವಾಕ್ಯ ಭಾಗದಲ್ಲಿ ನಾವೀಗ ಓದ್ಕೊಂಡಿದ್ದೇವೆ. ಬೇರೆ ಕುರುಬರು ಹೊಲದಲ್ಲಿ ಕುರಿಗಳನ್ನು ಕಾಯುತ್ತಾ ಇದ್ದಾರೆ. ಈ ಕುರುಬರು ಯಾವಾಗಲೂ ಕೂಡ ಹೊಲದಲ್ಲೇ ಕಾಯುತ್ತಾರೆ. ಊರಲ್ಲಿ ಯಾವಾಗಲೂ ಕೂಡ ಆ ಕುರಿಗಳನ್ನ ಇಟ್ಟುಕೊಂಡು ಕಾಯುವುದಿಲ್ಲ. ಊರಿನ ಹೊರಗೆ ಹೊಲಗಳಲ್ಲಿ ಅವುಗಳನ್ನು ಮಲಗಿಸುವುದಕ್ಕಾಗಿ ಒಂದು ಹಟ್ಟಿ ಮಾಡ್ತಾರೆ. ಒಂದು ಹಟ್ಟಿ ತಯಾರು ಮಾಡಿ ಆ ಹಟ್ಟಿಯೊಳಗೆ ಕುರಿಗಳನ್ನು ಸೇರಿಸಿ ಅಲ್ಲಿ ಕುರುಬರು ಕಾಯುತ್ತಾರೆ. ರಾತ್ರಿ ಸಮಯದಲ್ಲಿ ಹಗಲಿಗೆ ಮೇಯಿಸಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ರಾತ್ರಿ ಸಮಯದಲ್ಲಿ ಹಟ್ಟಿಯೊಳಗೆ ಸೇರಿಸಿ ಕಾಯುತ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭ 2000 ವರ್ಷಗಳ ಹಿಂದೆ ಆ ಬೆತ್ಲೆಹೇಮಿನಲ್ಲಿದ್ದಂತ ಆ ಸುತ್ತಮುತ್ತಲಿರುವಂತಹ ಪ್ರದೇಶಗಳು ನಡೆದಿದೆ. ಈ ಕುರುಬರು ಕುರಿಗಳನ್ನು ಕಾಯುತ್ತಿರುವಾಗ ಪರಲೋಕದ ದೇವದೂತರೊಬ್ಬರು ಪ್ರತ್ಯಕ್ಷವಾಗಿದ್ದಾರೆ. ಆ ಕುರುಬರ ಮಧ್ಯದಲ್ಲಿ ಪ್ರತ್ಯಕ್ಷವಾಗಿ ಹೇಳುತ್ತಿದ್ದಾನೆ. ಏನಂತ ಹೇಳುತ್ತಿದ್ದಾರೆ? ಆ ಕುರುಬರು ಹೆದರಿಕೊಂಡಿದ್ದಾರೆ. ದೊಡ್ಡದೊಂದು ಬೆಳಕು ಕಾಣಿಸ್ತವರಿಗೆ. ದೇವರ ಒಂದು ಪ್ರಭಾವ, ಒಂದು ಮಹಿಮೆ ಅಲ್ಲಿ ಕಾಣಿಸ್ತದೆ. ಅದು ಪರಲೋಕಕ್ಕೆ ಸಂಬಂಧಪಟ್ಟಿದ್ದಂಥ ವ್ಯಕ್ತಿ. ಆ ದೇವದೂತ ಅಂದ್ರೆ ಪರಲೋಕಕ್ಕೆ ಸಂಬಂಧಪಟ್ಟಿದ್ದಂಥ ವ್ಯಕ್ತಿ. ಎಲ್ಲೆಲ್ಲಿ ದೇವದೂತರು ಪ್ರತ್ಯಕ್ಷವಾಗ್ತಾರೋ ಅಲ್ಲೆಲ್ಲ ದೇವರ ಮಹಿಮೆ ಅಥವಾ ಪರಲೋಕದ ಮಹಿಮೆ ಅಲ್ಲಿ ಕಾಣಿಸ್ತದೆ. ಆ ದೇವರ ಮಹಿಮೆ ಕಾಣಿಸ್ಕೊಳ್ಳೆ ಈ ಕುರುಬರು ಹೆದರ್ಕೊಂಡ್ಬಿಟ್ಟಿದ್ದಾರೆ. ಆವಾಗ ದೇವದೂತರು ಹೇಳುತ್ತಿದ್ದಾರೆ, ನೀವು ಹೆದರಬೇಡ್ರಿ, ನೀವು ಕಳವಳಬೇಡ್ರಿ, ನಿಮಗೊಂದು ಶುಭ ಸಮಾಚಾರವನ್ನ ನಾವು ತಿಳಿಸ್ತಾ ಇದ್ದೀವಿ. ಅದೇನಪ್ಪ ಅಂತ ಹೇಳಿದ್ರೆ, ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾರೆ. ನಿಮಗೊಂದು ಗುಪ್ತ ಹೇಳುತ್ತೆ, ನೀವು ಹೋಗಿ ಅವರನ್ನ ಕಂಡುಕೊಳ್ಳ್ರಿ, ಕಂಡುಕೊಂಡು ಅವ್ರಿಗೆ ಆರಾಧನೆ ಮಾಡ್ರಿ, ಪೂಜೆ ಮಾಡ್ರಿ. ಒಂದು ಗುರ್ತು ಹೇಳಿರ್ತಾನೆ. ಏನಪ್ಪ ಗುರ್ತು ಅಂತ ಹೇಳಿದ್ರೆ, ಒಂದು ಕೂಸನ್ನ ಮಲಗಿಸಿರ್ತಾರೆ. ಇಲ್ಲಿ ಗೊಡವೆಯಲ್ಲಿ ಮಲಗಿಸಿರ್ತಾರೆ. ಮನೆಯೊಳಗಲ್ಲ, ಅದು ಯಾವ್ದಾದ್ರು ಒಂದು ಜೋಕಾಲಿ ಒಳಗಲ್ಲ, ಗೊದೆಯಲ್ಲಿ ಮಲಗಿಸಿರ್ತಾರೆ. ಇದು ನಿಮಗೊಂದು ಗುರ್ತು ಹೇಳುತ್ತಾ ಇದೆ. ನೀವು ಹೋಗಿ ಕಂಡುಕೊಳ್ರಿ, ಅವರನ್ನ ಆರಾಧನೆ ಮಾಡ್ರಿ ಅಂತ ಹೇಳಿ ಸ್ವರ್ಗಲೋಕದ ದೇವದೂತರೊಬ್ಬರು ಇಲ್ಲಿ ತಿಳಿಸ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಪ್ಪ ಅಂತ ಹೇಳಿದ್ರೆ, ಆ ದೇವದೂತರ ಜೊತೆಯಲ್ಲಿ ಎಷ್ಟೋ ಬೇರೆ ದೇವದೂತರಿದ್ದಾರೆ. ದೊಡ್ಡ ಗುಂಪು ದೇವದೂತರ ಸಮೂಹವಿದೆ. ಆ ಸಮೂಹವೆಲ್ಲ ಏನಂತ ಹೇಳುತ್ತಿದ್ದಾರೆ ನೋಡ್ರಿ. 13ನೇ ವಚನ ಹೋದ್ರಿ. 2:13 ಲೋಕನ ಬರೆದಿರುವ ಸುವಾರ್ತೆ 2:13. ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ದೇವರು ಕೊಂಡಾಡುತ್ತಾ ಹೇಳಿದರು. ದೇವದೂತರು ಇವರು ಮನುಷ್ಯರಲ್ಲ, ದೇವದೂತರು ಕೊಂಡಾಡ್ತಾ ಇದ್ದಾರೆ. ದಾವೀದನ ಪಟ್ಟಣದಲ್ಲಿ ಬೆತ್ಲೆಹೇಮಿನಲ್ಲಿ ರಕ್ಷಕನು ಹುಟ್ಟಿದ್ದಾನಂತೇಳಿ ವರ್ತಮಾನ ತಿಳಿಸಿ ಅವರು ಕೊಂಡಾಡುತ್ತಿದ್ದಾರೆ ದೇವರನ್ನ. ಯಾಕಕ್ಕ ಕೊಂಡಾಡ್ತಾ ಇದ್ದಪ್ಪ ಅಂತ ಹೇಳಿದ್ರೆ, ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಆಗಿದೆ. ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ. ನಾನು ಯಾವಾಗಲೂ ಹೇಳುತ್ತಾ ಇರ್ತೇನೆ, ಮೇಲೆ ಅನೇಕ ಲೋಕಗಳಿವೆ ಅಂತ ಹೇಳುತ್ತಾ ಇದ್ದೀನಿ. ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, 100 ಅಲ್ಲ, 1000 ಅಲ್ಲ, ಲಕ್ಷ ಅಲ್ಲ, 1 ಕೋಟಿ ಅಲ್ಲ, ಕೋಟಾನು ಕೋಟಿ ಲೋಕಗಳಿವೆ. ಕೋಟಾನು ಕೋಟಿ ಲೋಕಗಳಿವೆ. ಆ ಕೋಟಾನು ಕೋಟಿ ಲೋಕಗಳಲ್ಲಿ ವಾಸ ಮಾಡುತ್ತಿರುವಂತ ದೇವದೂತ ಇದ್ದಾರೆ. ಅವರು ಇಲ್ಲಿ ಬಂದು ಕೊಂಡಾಡ್ತಾ ಇದ್ದಾರೆ, ದೇವರನ್ನ ಕೊಂಡಾಡ್ತಾ ಇದ್ದಾರೆ. ಅವರು ಸಂತೋಷವಾಗಿ ಮಹಾ ಸಂತೋಷವನ್ನುಂಟು ಮಾಡುವಂತ ಶುಭ ಸಮಾಚಾರ ಇದ್ದಾರೆ. ಜನರೆಲ್ಲರಿಗೂ ಮಹಾ ಸಂತೋಷವನ್ನುಂಟು ಮಾಡುವಂತ ಒಂದು ಶುಭ ಸಮಾಚಾರವನ್ನು ತಿಳಿಸ್ತಾ ಇದ್ರು ಅಂತ ಹೇಳಿ ಆ ದೇವದೂತರು ಹೇಳುತ್ತಿದ್ದಾರೆ. ಏನಪ್ಪಾ ಈ ಶುಭ ಸಮಾಚಾರ ಅಂತ ಹೇಳಿದ್ರೆ, ದಾವೀದನ ಪಟ್ಟಣದಲ್ಲಿ ಬೆತ್ಲೆಹೇಮಿನಲ್ಲಿ ಒಬ್ಬ ರಕ್ಷಕ ಹುಟ್ಟಿದ್ದಾರೆ. ಏನಾಯ್ತಪ್ಪ, ಅವನು ಹುಟ್ಟಿದ ಕೊಳ್ಳೆ, ರಕ್ಷಕ ಹುಟ್ಟಿದ ಕೊಳ್ಳೆ ಏನಷ್ಟು ದೊಡ್ಡ ಸಂತೋಷಕರವಾದಂತ ಸಮಸ್ಯೆ ಇರ್ತಪ್ಪ ಅಂತ ಹೇಳಿದ್ರೆ, ಆ ರಕ್ಷಕನು 100 ವರ್ಷಗಳಿಂದ ಹೇಳ್ತಾ ಬಂದಿದ್ದಾರೆ, ಒಬ್ಬ ರಕ್ಷಕನು ಬರ್ತಾನೆ, ದೇವಕುಮಾರ ಬರ್ತಾನೆ, ಕ್ರಿಸ್ತನು ಬರ್ತಾನೆ, ಈ ಲೋಕದಲ್ಲಿ ಹುಟ್ಟುತ್ತಾನೆ, ದೇವರ ಮನುಷ್ಯನ ರೂಪದಲ್ಲಿ ಬರುತ್ತಾನೆ, ಪಾಪ ಪರಿಹಾರ ಮಾಡುತ್ತಾನೆ, ಸೈತಾನನ್ನ ಸೋಲಿಸುತ್ತಾನೆ, ಸೈತಾನ ತಲೆಯನ್ನು ಜಜ್ಜುತ್ತಾನೆ ಅಂತೇಳಿ ನೂರಾರು ವರ್ಷಗಳಿಂದ, 1000 ವರ್ಷಗಳಿಂದ ಅನೇಕ ಮಂದಿ ಪ್ರವಾದಿಗಳು ಹೇಳುತ್ತಾ ಬಂದಿದ್ದಾರೆ. ಆ ಇಸ್ರಾಯೇಲ್ ದೇಶದಲ್ಲಿ ಎಲ್ಲರಿಗೂ ಗೊತ್ತಿದೆ ಲೋಕ ರಕ್ಷಕರು ಹುಟ್ಟುವುದಿದ್ದಾರೆ. ಅವಾಗ ಇನ್ನು ಹುಟ್ಟಲಿಲ್ಲ.
ಆದ್ರೆ ಹುಟ್ಟುತ್ತಾನೆ 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 ಅಂತೇಳಿ ಎಲ್ಲರೂ ಕಾಯ್ತಾನೆ. ಲೋಕರಕ್ಷಕ ಹುಟ್ಟುತ್ತಾನಂತೇಳಿ ಎಲ್ಲರೂ ಕಾಯ್ತಾನೆ. ಆತನು ದಾವೀದನ ವಂಶದಲ್ಲಿ ಹುಟ್ಟುತ್ತಾನಂತೇಳಿ ಅವರೆಲ್ಲರೂ ಗೊತ್ತಿದೆ. ಅವ ಕನ್ನಿಕಗ ಹುಟ್ಟುತ್ತಾನಂತೇಳಿ ಅವರೆಲ್ಲರೂ ಗೊತ್ತಿದೆ. ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾನಂತೇಳಿ ಅವರೆಲ್ಲರೂ ಗೊತ್ತಿದೆ. ಆ ಲೋಕರಕ್ಷಕನು ಬಂದು ಸೈತಾನನ್ನು ಸೋಲಿಸುತ್ತಾನಂತೇಳಿ ಅವರೆಲ್ಲರೂ ಗೊತ್ತಿದೆ. ಇವೆಲ್ಲ ವಿಷಯಗಳು ಇಸ್ರಾಯೇಲರಿಗೆ ಗೊತ್ತಿದೆ ಅಂತ ಹೇಳಿ ಓದ್ತಿರ ವಚನವನ್ನ ಯೋಹಾನನ ಬರೆದ ಸುವಾರ್ತೆ 7ನೇ ಅಧ್ಯಾಯ 42ನೇ ವಚನ ಯಾರಾದ್ರೂ ಬರೋದ್ರಿ? ಯೋಹಾನನ ಬರೆದ ಸುವಾರ್ತೆ 7ನೇ ಅಧ್ಯಾಯ 42 7:42. ಇನ್ನು ಕೆಲವರು ಕ್ರಿಸ್ತನು ಗಲಿಲಾಯದಿಂದ ಬರುವುದು ಹೇಗೆ? ದಾವೀದನ ಸಂತಾನದಿಂದಲೂ ದಾವೀದನು ಇದ್ದ ಬೆತ್ಲೆಹೇಮ್ ಎಂಬ ಗ್ರಾಮದಿಂದಲೂ ಕ್ರಿಸ್ತನು ಬರುವನು ಎಂಬುದಾಗಿ ಶಾಸ್ತ್ರದಲ್ಲಿ ಉಂಟಲ್ಲವೇ ಎಂದು ಹೇಳಿದರು. ಕ್ರಿಸ್ತನು ನಜರೇತಿನಿಂದ ಬರುದಿಲ್ಲಪ್ಪ. ನಜರೇತಿನಿಂದ ಹೇಗೆ ಬರ್ತಾನೆ? ಆತನು ಬೆತ್ಲೆಹೇಮಿನಿಂದ ಬರ್ತಾನೆ ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿದೆ. ದಾವೀದನ ಸಂತಾನದಿಂದ ಬರ್ತಾನೆ, ದಾವೀದನ ವಂಶದಲ್ಲಿ ಬರ್ತಾನೆ ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿದೆ. ಕನ್ನಿಕಗೆ ಹುಟ್ಟುತ್ತಾನೆ ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿದೆ. ಆದ್ದರಿಂದ ಆತ ನಜರೇತಿನಿಂದ ಬರುವುದಿಲ್ಲ ಅಂತ ಹೇಳಿ ಕೆಲ ಮಂದಿ ವಾದ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿದೆ ದಾವೀದನ ವಂಶದಲ್ಲಿ ಹುಟ್ಟುತ್ತಾನೆ ಅನ್ನೋದು ಗೊತ್ತಿದೆ, ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾನೆ ಅನ್ನೋದು ಗೊತ್ತಿದೆ, ಕನ್ನಿಕಗೆ ಹುಟ್ಟುತ್ತಾನೆ ಅನ್ನೋದು ಗೊತ್ತಿದೆ, ಸೈತಾನನ್ನು ಸೋಲಿಸುತ್ತಾನೆ, ಸೈತಾನ ದಳ ಗೆದ್ದುತ್ತಾನೆ ಅಂತೇಳಿ ಆದಾಮನಿಗೆ ಕೂಡ ದೇವರು ಹೇಳ್ತಾನೆ. ಒಬ್ಬ ಸ್ತ್ರೀ ಸಂತಾನ ಬರುತ್ತಾನೆ, ಆತನ ಸೈತಾನ ತಲೆ ಜಜ್ಜುತ್ತಾನೆ ಅಂತೇಳಿ ಆದಾಮನಿಗೆ ಕೂಡ ಹೇಳ್ತಾನೆ. ಆದ್ದರಿಂದ ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಪ್ರವಾದಿಗಳು ಹೇಳುತ್ತಾ 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 ಬಂದಿದ್ದಾರೆ. ಆ ಪ್ರವಾದಿಗಳು ಹೇಳಿದ್ದಂತಹ ವಚನಗಳನ್ನ ಈಗ ದೇವದೂತರು ರಿಯಲ್ ಆಗಿ ತೋರಿಸಿದ್ದಾರೆ. ಆ ರಕ್ಷಕನು ಹುಟ್ಟಿದ್ದಾರೆ. ಯಾವ ರಕ್ಷಕನ ಬಗ್ಗೆ ಪ್ರವಾದಿಗಳು ಹೇಳಿದ್ದಾರೋ ನೂರಾರು ವರ್ಷಗಳಿಂದ ರಕ್ಷಕನು ಬರ್ತಾನೆ, ಪಾಪ ಪರಿಹಾರ ಮಾಡ್ತಾನೆ, ದೇವಕುಮಾರನು ಬರ್ತಾನೆ, ಕ್ರಿಸ್ತನು ಬರ್ತಾನೆ ಅಂತ ಹೇಳಿ ಯಾವ ಪ್ರವಾದಿಗಳು ಹೇಳಿದ್ದಾರೋ ಆ ರಕ್ಷಕನು ಬಂದಿದ್ದಾನೆ. ಆತನು ಬೆತ್ಲೆಹೇಮಿನಲ್ಲಿ ಹುಟ್ಟಿದ್ದಾನೆ, ದಾವೀದನ ವಂಶದಲ್ಲಿ ಹುಟ್ಟಿದ್ದಾನೆ. ಒಬ್ಬ ಗೊದಲಿಯಲ್ಲಿ ಆತನನ್ನು ಮಲಗಿಸಿದ್ದಾರೆ. ನೀವು ಹೋಗಿ ಆತನನ್ನು ಕಂಡುಕೊಳ್ಳ್ರಿ, ಆತನನ್ನು ಆರಾಧನೆ ಮಾಡ್ರಿ ಅಂತ ಹೇಳಿ ದೇವದೂತ ತಿಳಿಸ್ತಾರೆ. ಇವೆಲ್ಲ ನಮಗೆ ತಿಳಿದಿರುವಂತ ವಿಷಯ. ಆದ್ರೆ ಈಗ ನಾವು ಧ್ಯಾನ ಮಾಡೋದು ಏನಪ್ಪ ಅಂತ ಹೇಳಿದ್ರೆ, ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಆಗಲ್ಲ ಅಂತ ಹೇಳಿ ಈ ದೇವದೂತ ಕೊಂಡಾಡ್ತಾ ಇದ್ದಾರೆ. ಮೇಲಿನ ಲೋಕಕ್ಕೆ ಏನು ಸಂಬಂಧ ಇದೆ? ನಮ್ಮ ಭೂಲೋಕ ಪಾಪದಲ್ಲಿ ತುಂಬಿದೆ. ಭೂಲೋಕದಲ್ಲಿ ಯಾಕಾಮನ ಸಂತಾನವಾಗಿರುವಂತ ನಾವೆಲ್ಲರೂ ಕೂಡ ಪಾಪದಲ್ಲಿ ಸಿಕ್ಕಾಕೊಂಡಿದ್ದೇವೆ. ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ರಕ್ಷಕರು ಬಂದಿದ್ದಾರೆ. ಇದು ನ್ಯಾಯವಾದಂತ ಮಾತಿದೆ, ಎಲ್ಲರಿಗೂ ಅರ್ಥವಾಗ್ತದೆ. ಎಲ್ಲರೂ ಈ ಲೋಕದಲ್ಲಿದ್ದಂತ ಪ್ರತಿಯೊಬ್ಬರು ಪಾಪದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಯಾರು ಕೂಡ ಉಳಿಲಿಲ್ಲ. ಎಲ್ಲರೂ ಈ ಲೋಕದಲ್ಲಿದ್ದಂತ ಪ್ರತಿಯೊಬ್ಬರು ಕೂಡ ಪಾಪದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಅಂತ ಬರೆಯಲ್ಪಟ್ಟಿದೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲರೂ ಪಾಪದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಪಾಪದಲ್ಲಿ ಸಿಕ್ಕಾಕೊಂಡಿದ್ದಂತ ಪ್ರತಿಯೊಬ್ಬರು ಕೂಡ ಸೈತಾನ ದೃಷ್ಟಿಯೊಳಗೆ ಬಂಧಿಸಲ್ಪಟ್ಟಿದ್ದಾರೆ. ಆದ್ರಿಂದ ರಕ್ಷಕರು ಬೇಕ್ರಿ, ಬಿಡುಗಡೆ ಮಾಡುವ ಆತನು ಬೇಕು. ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಾಗ್ತದೆ. ಇದು ಮನುಷ್ಯರಿಂದ ಸಾಧ್ಯವಾಗುವಂತ ಕೆಲಸ ಅಲ್ಲ. ಪಾಪದಿಂದ ಬಿಡಿಸಬೇಕಾದ್ರೆ ಮನುಷ್ಯರಿಂದ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಮನುಷ್ಯರೆಲ್ಲರೂ ಪಾಪಿಗಳಾಗಿದ್ದಂಥವನು ಪಾಪದಿಂದ ಯಾಕೆ ಬಿಡುಗಡೆ ಮಾಡ್ತಾನೆ? ಒಬ್ಬ ವ್ಯಕ್ತಿ ಸಾಲೆಯಲ್ಲಿ ಮುಳುಗೋಗ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಸಾಲೆಯಲ್ಲಿ ಮುಳುಗೋಗ್ತಿದ್ದಂತ ವ್ಯಕ್ತಿ ಸಾಲದಲ್ಲಿದ್ದಂತ ವ್ಯಕ್ತಿಗೆ ಸಾಲ ಕೊಡ್ಲಿಕ್ಕೆ ಆಗ್ತದೆ? ಅವನೇ ಸಾಲದಲ್ಲಿ ಮುಳುಗೋಗ್ತಾ ಇದ್ದಾನೆ. ತಲೆ ತುಂಬಾ ಸಾಲ ಇದೆ, ತಲೆ ಮೇಲೆ ಬಹಳಷ್ಟು ಸಾಲ ಇದೆ. ಅಂತ ಒಬ್ಬ ವ್ಯಕ್ತಿ ಇನ್ನೊಬ್ಬ ಸಾಲದಲ್ಲಿದ್ದಂತ ವ್ಯಕ್ತಿಗೆ ಸಾಲ ಕೊಡ್ಲಿಕ್ಕೆ ಆಗ್ತದ? ಆಗುದೇ ಇಲ್ಲ, ಸಾಧ್ಯನೇ ಇಲ್ಲ. ಅದೇ ರೀತಿಯಾಗಿ ಮನುಷ್ಯರೆಲ್ಲರೂ ಪಾಪಿಗಳಾಗಿರೋದ್ರಿಂದ ಅವರನ್ನು ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಯಾವ ಮನುಷ್ಯನಿಗೂ ಸಾಧ್ಯ ಇಲ್ಲ. ಅದಕ್ಕಾಗಿ ದೇವರು ಮನುಷ್ಯನಾಗಿ ಬಂದಿದ್ದಾಗ್ತದೆ. ದೇವಕುಮಾರನು, ಕ್ರಿಸ್ತನಂದ್ರೆ ದೇವಕುಮಾರನು. ಕ್ರಿಸ್ತ ಅನ್ನುವಂಥ ಪದಕ್ಕೆ ದೇವಕುಮಾರನ್ ಅಂತ ಅರ್ಥ. ನಾನು ಕ್ರಿಸ್ಮಸ್ ದಿನದಲ್ಲಿ ನಿಮಗೊಂದು ಒಳ್ಳೆಯ ಸಂದೇಶ ತರ್ತಾ ಇದ್ದೀನಿ. ಈ ಕ್ರಿಸ್ತನ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕ್ರಿಸ್ತನಂದ್ರೆ ಭಗವಂತನ ಪುತ್ರ, ದೇವಕುಮಾರ ಅಂತ ಅರ್ಥ. ಆ ಭಗವಂತನ ಪುತ್ರ, ಆ ದೇವಕುಮಾರನು ಮನುಷ್ಯರ ರೂಪದಲ್ಲಿ ಬಂದಿದ್ದಾನೆ, ಬೆತ್ಲೆಹೇಮಿನಲ್ಲಿ ಹುಟ್ಟಿದ್ದಾನೆ ಅಂತ ಹೇಳಿ ಈ ದೇವದೂತರು ಹೇಳುತ್ತಿರುವಾಗ ಅನೇಕ ಮಂದಿ ದೇವದೂತರೆಲ್ಲ ಕೊಂಡಾಡ್ತಾ ಇದ್ದಾರೆ, ದೇವರನ್ನು ಕೊಂಡಾಡ್ತಾ ಇದ್ದಾರೆ.
ಯಾಕೆ ಕೊಂಡಾಡ್ತಾ ಇದಾರಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಕೂಡ ಲಾಭ ಇದೆ, ಆ ಮೇಲಿನ ಲೋಕಗಳಿಗೆ ಕೂಡ ಲಾಭ ಇದೆ. ಬರೀ ನಮ್ಮ ಭೂಲೋಕಕ್ಕೆ ಅಷ್ಟೇ ಅಲ್ಲ, ಲೋಕರಕ್ಷಕನು ಕ್ರಿಸ್ತರು ಬೆತ್ಲೆಹೇಮಿನಲ್ಲಿ ಹುಟ್ಟಿದ್ದರಿಂದ, ಮರಿಯಮ್ಮ ಗರ್ಭದಿಂದ ಕ್ರಿಸ್ತರು ಹುಟ್ಟಿದ್ದರಿಂದ ಭೂಲೋಕಕ್ಕೆ ಅಷ್ಟೇ ಅಲ್ರಿ, ಮೇಲೆ ಕೋಟಾನು ಕೋಟಿ ಲೋಕಗಳಿವೆ ಅಂತ ನಾವು ಹೇಳ್ತಾ ಇದ್ರಲ್ಲ, ಆ ಕೋಟಾನು ಕೋಟಿ ಲೋಕಗಳಿಗೆ ಕೂಡ ಆಶೀರ್ವಾದ ಇದೆ. ಅದಕ್ಕಾಗಿ ದೇವದೂತರು ಕೊಂಡಾಡ್ತಾ ಇದ್ದಾರೆ. ಅವ್ರಿಗೇನು ಆಶೀರ್ವಾದ ಇದ್ರು ಅಂತ ನೀವು ಹೇಳ್ಬೋದು. ಅವ್ರಿಗೇನು ಆಶೀರ್ವಾದ ಇದ್ರಿ? ನಮ್ಮ ಭೂಲೋಕ ಅಂದ್ರೆ ಪಾಪದಲ್ಲಿ ತುಂಬಿದೆ, ಸೈತಾನ ಆಳುತ್ತಾ ಇದ್ದಾನೆ, ಎಲ್ಲ ಮನುಷ್ಯರು ಪಾಪದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಪಾಪದಲ್ಲಿ ಸಿಕ್ಕಾಕೊಂಡಿದ್ದಂತ ಮನುಷ್ಯರಿಗೆ ಒಬ್ಬ ರಕ್ಷಕರು ಬೇಕಾಗ್ತದೆ, ಸಹಾಯ ಮಾಡೋದು ಬೇಕಾಗ್ತದೆ. ಮೇಲಿನ ಲೋಕಗಳಿಗೆ ಅವ್ರಿಗೆ ಯಾಕೆ ಬೇಕಾಗಿದೆ ಅಂತ ಹೇಳಿ ನಾನು ಕೇಳಬಹುದು ಪ್ರಿಯರೇ. ಮೇಲಿನ ಲೋಕಗಳಿದ್ದವರು ಕೂಡ ಅವರು ಕೂಡ ದಾರಿ ತಪ್ಪಿದ್ದಾರೆ. ಮೇಲಿನ ಲೋಕಗಳಿದ್ದವರು ಕೂಡ ಎಷ್ಟೋ ಮಂದಿ ದಾರಿ ತಪ್ಪಿದ್ದಾರೆ. ತಪ್ಪಿಸಿದವರು ಲೂಸಿಫರ್ನೇ. ಈ ಲೂಸಿಫರ್ನು ಬಂದು ಗೋಲೋಕಕ್ಕೆ ಬಂದು ಆಳವನಂತ ದಾರಿ ತಪ್ಪಿಸಿದ ಆಮೇಲೆ, ಅದಕ್ಕಿಂತ ಮುಂಚೆ ಮೇಲಿನ ಲೋಕಗಳಲ್ಲಿ ಅವ್ರು ಹೋಗಿದ್ದಾರೆ. ಲೂಸಿಫರ್ ಹೋಗಿದ್ದಾರೆ. ಒಂದೊಂದು ಲೋಕಕ್ಕೆ ಹೋಗಿ ಅನೇಕ ಮಂದಿ ದೇವದೂತರಿಗೆ ಚಾಡಿಗಳನ್ನು ಹೇಳಿ, ದೇವರ ಮೇಲೆ ಚಾಡಿಗಳನ್ನು ಹೇಳಿ, ದೇವರ ಮೇಲೆ ಒಂದು ದುರುಪ್ಸೆಯನ್ನುಂಟು ಮಾಡಿದ್ದಾರೆ, ದೇವರ ಮೇಲೆ ಒಂದು ಸಂಶಯವನ್ನುಂಟು ಮಾಡಿದ್ದಾರೆ ಲೂಸಿಫರ್. ಅದಕ್ಕಾಗಿ ದೇವದೂತರಿಗೆ ದೇವರ ಮೇಲೆ ಸ್ವಲ್ಪ ಸಂಶಯ ಇದೆ. ದೇವರು ತುಂಬಾ ಕಠಿಣಸ್ಥನು, ದೇವರು ತುಂಬಾ ಕಠಿಣವಾದಂತ ವ್ಯಕ್ತಿ, ದೇವರು ಬಲಶಾಲಿಯನ್ನು ಒಪ್ಪುತ್ತಾರೆ, ದೇವರು ಬುದ್ಧಿವಂತನನ್ನು ಒಪ್ಪುತ್ತಾರೆ, ದೇವರ ಜ್ಞಾನವನ್ನು ಒಪ್ಪುತ್ತಾರೆ. ಆದ್ರೆ ದೇವರು ತುಂಬಾ ಕೋಪಿಷ್ಟಿ ಅನ್ನೋದನ್ನು ಮಾತ್ರ ಅವ್ರಿಗೆ ಗೊತ್ತಿದೆ. ಅವ್ರು ಆ ರೀತಿ ನಂಬ್ತಾರೆ, ದೇವರು ತುಂಬಾ ಕೋಪಿಷ್ಟಿ. ಯಾಕಂದ್ರೆ ಲೂಸಿಫರ್ಗೆ ಸಪೋರ್ಟ್ ಮಾಡಿದವರೆಲ್ಲರನ್ನು ಕೂಡ ದೊಬ್ಬಿ ಬಿಟ್ಟಿದ್ದಾನೆ, ಭೂಮಿ ಮೇಲೆ ದೊಬ್ಬಿ ಬಿಟ್ಟಿದ್ದಾನೆ. ಇದೆಲ್ಲ ಆ ಲೂಸಿಫರ್ ಮೇಲೆ ಒಂದು ಜಾಲಿ, ಒಂದು ದಯ ಬಂದುಬಿಟ್ಟಿದೆ ಮೇಲಿನ ಲೋಕದಲ್ಲಿದ್ದಂತ ದೇವದೂತರಿಗೆ. ಅದಕ್ಕಾಗಿ ದೇವರು ಮಹಾ ಕೋಪಿಷ್ಟ ಅಂತೇಳಿ ಭಯಪಡ್ತಾರೆ. ದೇವರು ಪ್ರೇಮ ಸ್ವರೂಪ ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ. ದೇವರು ಬಲಶಾಲಿ ಆಗಿದ್ದಾನೆ, ದೇವರು ಮನಸ್ಸು ಮಾಡಿದ್ರೆ ನಮ್ಮನ್ನು ಭಸ್ಮ ಮಾಡಿಬಿಡ್ತಾನೆ ಅಂತೇಳಿ ಅದಕ್ಕಾಗಿ ಹೆದರ್ಕೊಡ್ತಾರೆ ಹೊರತು ದೇವರು ಪ್ರೇಮ ಸ್ವರೂಪಿ ಆಗಿದ್ದಾನೆ ಅನ್ನುವಂಥದ್ದು ದೇವದೂತರು ಗೊತ್ತಿಲ್ಲ. ಆ ಸಂಶಯವನ್ನು ತೊಲಗಿಸುವುದಕ್ಕಾಗಿ ಯೇಸುವನ್ನು ಕಳಿಸಿದ್ದಾನೆ ಲೋಕದಲ್ಲಿ. ಎಲ್ಲ ಲೋಕಗಳನ್ನ ದೇವರಿಗೆ ಸಮಾಧಾನ ಪಡಿಸಲಿಕ್ಕೆ ಬಂದಿದ್ದಾನೆ. ಬರೇ ಮಾನವ ಲೋಕವನ್ನು ಅಷ್ಟೇ ಅಲ್ಲ, ಮಾನವ ಲೋಕ ಪಾಪದಿಂದ ತುಂಬಿದೆ. ಪಾಪ ಪರಿಹಾರ ಮಾಡಿದ್ರೆ ಮಾನವ ಲೋಕಕ್ಕೆ ಪರಿಹಾರ ಆಗ್ತದೆ. ಆದ್ರೆ ಮೇಲಿನ ಲೋಕಕ್ಕೆ ಹೆಂಗೆ ಪರಿಹಾರ ಆಗ್ತಪ್ಪ ಅಂತ ಹೇಳಿದ್ರೆ, ಆ ಮೇಲಿನ ಲೋಕದಲ್ಲಿದ್ದಂತ ದೇವದೂತರಿಗೆ ಎಷ್ಟೋ ಮಂದಿಗೆ ದೇವರ ಮೇಲೆ ಒಂದು ಬೇರೆ ರೀತಿಯ ಒಂದು ಭಾವನೆಗಳಿದ್ದಾವೆ. ದೇವರು ಪ್ರೇಮ ಸ್ವರೂಪಿ ಆಗಿದ್ದಾನೆ, ನಮಗೋಸ್ಕರವಾಗಿ ಎಷ್ಟೋ ತ್ಯಾಗ ಮಾಡುತ್ತಾನೆ, ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಅನ್ನುವಂತ ಆ ಭಾವನೆಗಳು ಅವ್ರಿಗೆಲ್ಲ ಬೇರೆ. ಲೂಸಿಫರ್ ಮಾಡಿದಂತ ಕುತಂತ್ರ ಏನು ಗೊತ್ತಾ? ಲೂಸಿಫರ್ ತನ್ನ ರಾಜ್ಯವನ್ನು ಹೇಗೆ ಸ್ಥಾಪನೆ ಮಾಡಿದ್ದಾನೆ ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು ಚರ್ಚ್ ಕಟ್ಟಬೇಕಾದ್ರೆ, ಒಂದು ಸಭೆ ಕಟ್ಟಬೇಕಾದ್ರೆ ಕೆಲವೊಂದು ಆತ್ಮಗಳನ್ನು ರಕ್ಷಿಸಬೇಕಾಗ್ತದೆ, ಕೆಲವೊಂದಿಯನ್ನ ಯೇಸು ಸ್ವಾಮಿ ಕಡೆಗೆ ತಿರುಗಿಸಬೇಕಾಗ್ತದೆ. ಆ ಮನುಷ್ಯರನ್ನ ದೇವರ ಕಡೆಗೆ ತಿರುಗಿಸಿದಾಗ ಅವರು ಪಾಪ ಪರಿಹಾರವನ್ನು ಹೊಂದಿಕೊಂಡು ಆ ಚರ್ಚಿಗೆ ಬರ್ಲಿಕ್ಕೆ ಶುರು ಮಾಡ್ತಾರೆ, ಅಲ್ಲೊಂದು ಸಭೆ ಸ್ಟಾರ್ಟ್ ಆಗ್ತದೆ. ಆದ್ರೆ ಕೆಲವು ಮಂದಿಗೆ ಆತ್ಮಗಳನ್ನು ರಕ್ಷಿಸುವಂತ ಆ ವರ ಇರುವುದಿಲ್ಲ, ಆತ್ಮಗಳನ್ನ ರಕ್ಷಿಸುವಂತ ಆ ವರ ಇರುವುದಿಲ್ಲ. ಆದ್ರೆ ನಾನು ಚರ್ಚ್ ಕಟ್ಟಬೇಕು, ನಾನು ಸಭೆ ಕಟ್ಟಬೇಕು, ನಾನು ವಾಕ್ಯೋಪದೇಶ ಮಾಡ್ಬೇಕನ್ನುವಂತ ಒಂದು ಆಸೆ ಇರ್ತದೆ. ಆತ್ಮಗಳನ್ನು ಗೆಲ್ಲುವಂತ ವರದಾನ ಇರುವುದಿಲ್ಲ, ಆತ್ಮಗಳನ್ನು ದೇವರ ಕಡೆಗೆ ಬರಮಾಡುವಂತ ವರದಾನ ಇರುವುದಿಲ್ಲ. ಆದ್ರೆ ಸಭೆ ನಡೆಸಬೇಕನ್ನುವಂತ ಒಂದು ಹಂಬಲ ಇರ್ತದೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಒಂದು ಸಭೆಗೆ ಒಬ್ಬ ವ್ಯಕ್ತಿಯನ್ನ, ಇನ್ನೊಂದು ಸಭೆಗೆ ಇನ್ನೊಬ್ಬ ವಿಶ್ವಾಸಿಯನ್ನ, ಇನ್ನೊಂದು ಸಭೆಗೆ ಇನ್ನೊಬ್ಬ ವಿಶ್ವಾಸಿಯನ್ನ, ಇನ್ನೊಂದು ಸಭೆಗೆ ಇನ್ನೊಬ್ಬ ವಿಶ್ವಾಸಿಯನ್ನ, ಈ ರೀತಿ ಒಂದು 20 ಸಭೆಗಳಿಂದ 20 ಮಂದಿ ವಿಶ್ವಾಸ ಕಳು ಮಾಡ್ಕೊಂಡು ತಂದು ತಮ್ಮ ಸಭೆಯಲ್ಲಿ ಸೇರಿಸ್ಕೊಂಡು ನನ್ನೊಂದು ಸಭೆ ಈ ರೀತಿ ನಡೀತಾ ಇದ್ದಿಲ್ಲ. ನಾನು ಯಾರನ್ನ ಗೇಲಿ ಮಾಡ್ತಾ ಇಲ್ಲ, ಪಾಸ ಮಾಡ್ತಾ ಇಲ್ಲ, ಯಥಾರ್ಥವಾಗಿ ನಡೀತಾ ಇದ್ವಿ, ಯಥಾರ್ಥವಾಗಿ ಇದು ನಡೀತಾ ಇದೆ. ಈ ರೀತಿ ಒಂದು ಸಭೆಯನ್ನು ಸ್ಥಾಪನೆ ಮಾಡ್ಕೊಂಡ್ಬಿಡ್ತಾರೆ, ಇದು ನಮ್ಮ ಸಭೆ ಅಂತ ಹೇಳ್ಕೊಂಡ್ಬಿಡ್ತಾರೆ. ಲೂಸಿಫರ್ ಅನ್ಕೊಂಡು ಏನ್ ಮಾಡಿದ್ದಾನೆ ಪ್ರಿಯರೇ? ದೇವದೂತರನ್ನು ಸೃಷ್ಟಿ ಮಾಡಿದ್ದಾನೆ, ಪ್ರಪಂಚಗಳನ್ನು ಸೃಷ್ಟಿ ಮಾಡಿದ್ದಾನೆ, ಪ್ರಪಂಚಗಳನ್ನು ಸೃಷ್ಟಿ ಮಾಡಿ ಆ ಪ್ರಪಂಚಗಳಲ್ಲಿ ದೇವದೂತರನ್ನು ಇಟ್ಟು ಬಿಟ್ಟಿದ್ದಾನೆ, ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾನೆ. ಈಗ ಲೂಸಿಫರ್ ಸೈತಾನನು ನಾನು ನಮ್ಮ ರಾಜ್ಯ ಸ್ಥಾಪನೆ ಮಾಡಬೇಕು, ಆದ್ರೆ ದೇವದೂತರನ್ನು ಸೃಷ್ಟಿ ಮಾಡ್ಲಿಕ್ಕೆ ಅವ್ರಿಗೆ ಆಗುದಿಲ್ಲ, ಅವ್ರಿಗೆ ಆ ಶಕ್ತಿ ಇಲ್ಲ. ದೇವದೂತರನ್ನು ಸೃಷ್ಟಿ ಮಾಡುವಂತ ಶಕ್ತಿ ಇಲ್ಲ. ಅದಕ್ಕಾಗಿ ಆ ಲೋಕಗಳಿದ್ದಂತ ದೇವದೂತರನ್ನು ಕಳ್ಳು ಮಾಡಿಕೊಳ್ಳುವುದಕ್ಕಾಗಿ ಒಬ್ಬೊಬ್ಬ ದೇವದೂತರ ಕಡೆ ಒಂದೊಂದು ಲೋಕಕ್ಕೆ ಹೋಗಿ ದೇವರ ಮೇಲೆ ಅನೇಕ ಅಪವಾದಗಳನ್ನು ಹೇಳಿದ್ದಾರೆ. ದೇವರು ಮಹಾ ಕೋಪಿಷ್ಟಿ,
ದೇವರು ನಮ್ಮನ್ನ ಬಿಡಿಸಿ ಬಿಟ್ಟಿದ್ದಾನೆ. ದೇವರು ನಮ್ಮನ್ನು ಪರಲೋಕ ತಳ್ಳಿ ಬಿಟ್ಟಿದ್ದಾನೆ. ನಮ್ಮ ನಿವಾಸ ಸ್ಥಳವನ್ನು ಬಿಡಿಸಿ ಬಿಟ್ಟಿದ್ದಾನೆ. ದೇವರು ಮಹಾ ಕೋಪಿಷ್ಠಿ ಆಗಿದ್ದಾನೆ. ನಮಗೆ ನ್ಯಾಯ ತೀರಿಸಲಿಲ್ಲ, ನೀವು ನಮ್ಮ ಮೇಲೆ ದಯ ತೋರಿಸಿಲ್ಲ ಅಂತ ಹೇಳಿ ಒಂದೊಂದು ಲೋಕಕ್ಕೆ ಹೋಗಿ ಅನೇಕ ಮಂದಿ ದೇವದೂತರನ್ನ ತನ್ನ ಪರವಾಗಿ ತನ್ನ ಕಡೆಗೆ ತಿರ್ಸ್ಕೊಂಡಿರ್ತಾರೆ. ಯಾರ್ಯಾರು ಲೂಸಿಫರ್ ಮಾತನ್ನು ಕೇಳಿ ಲೂಸಿಫರ್ ಪಕ್ಷ ವಹಿಸಿದಾರೋ ಅವರೆಲ್ಲರೂ ಸೈತಾನ ರಾಜ್ಯವಾಗಿದೆ. ಈ ರೀತಿ ಸೈತಾನ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿರುತ್ತದೆ. ಅದಕ್ಕಾಗಿ ಮೇಲಿನ ಲೋಕಗಳಲ್ಲಿ ಕೂಡ ಅವರೆಲ್ಲರನ್ನ ದೇವರು ತಳ್ಳಿಬಿಟ್ಟಿದ್ದಾರೆ. ಎಷ್ಟು ಮಂದಿ ಲೂಸಿಫರ್ಗೆ ಸಪೋರ್ಟ್ ಕೊಟ್ಟಿದ್ದಾರೋ, ಎಷ್ಟು ಮಂದಿ ಸೈತಾನ ಪರವಾಗಿ ಮಾತಾಡಿದಾರೋ ಅವರೆಲ್ಲರೂ ದೇವರು ತಳ್ಳಿಬಿಟ್ಟಿದ್ದಾನೆ. ಅವರೆಲ್ಲ ದೆವ್ವಗಳು ಭೂತಗಳಾಗಿ ಭೂಲೋಕದಲ್ಲಿ ಬಿದ್ದು ಬಿಟ್ಟಿದ್ರೆ. ಆದ್ರೆ ಉಳಿದಿರುವಂತ ದೇವದೂತರಿಗೆ ಒಂದು ಅನುಮಾನ ಬಂದು ಬಿಟ್ಟಿದೆ. ದೇವರು ಮಹಾ ಕೋಪಿಷ್ಠಿಯಾಗಿದ್ದಾನೆ. ಏನಾದ್ರೂ ನಾವು ತಪ್ಪು ಮಾಡಿದ್ರೆ ನಮ್ಮ ಭಸ್ಮ ಮಾಡಿಬಿಡ್ತಾನೆ. ಏನಾದ್ರೂ ನಾವು ತಪ್ಪು ಮಾಡಿದ್ರೆ ನಮ್ಮನ್ನು ತಳ್ಳಿಬಿಡ್ತಾನೆ, ನಮ್ಮನ್ನು ಭೂಲೋಕದಲ್ಲಿ ಹಾಕಿಬಿಡ್ತಾನೆ, ದೆವ್ವಗಳು ಭೂತಗಳಾಗಿ ಬಿಡ್ತೇವೆ. ಇದೊಂದು ಒಂದು ಸಂದೇಹ, ಒಂದು ಅನುಮಾನ ದೇವದೂತರಲ್ಲಿ ಉಳಿದು ಬಿಟ್ಟಿದ್ರೆ ಆ ಸಂದೇಹಗಳನ್ನು ತೆಗೆದುವುದಕ್ಕಾಗಿ, ಆ ಅನುಮಾನಗಳನ್ನು ತೆಗೆದು ಬಿಡುವುದಕ್ಕಾಗಿ ಲೋಕರಕ್ಷಣೆ ಹುಟ್ಟಿದ್ದಾಗ್ತದೆ. ಅಂದ್ರೆ ಆ ಲೋಕಗಳಿಗೆ ದೇವರಿಗೆ ಸಮಾಧಾನವಿಲ್ಲ. ಈಗ ಭೂಲೋಕ ಅಷ್ಟೇ ಅಲ್ಲ, ಭೂಲೋಕಕ್ಕೆ ದೇವರಿಗೆ ಸಮಾಧಾನವಿಲ್ಲ. ಯಾರ್ಯಾರು ಯೇಸು ಸ್ವಾಮಿ ನಂಬಿದ್ದಾರೋ ಅವರಿಗೆ ದೇವರಿಗೆ ಸಮಾಧಾನ ಬಂದಿದೆ. ಆದ್ರೆ ಯಾರ್ಯಾರು ಯೇಸು ಸ್ವಾಮಿ ನಂಬಿರಲ್ವೋ ಅವ್ರಿಗಿನ್ನೂ ಸಮಾಧಾನ ಆಗಲಿಲ್ಲ. ದೇವರಿಗೆ ಸಮಾಧಾನವಾಗಲಿಲ್ಲ. ಅವರು ದೇವರಿಗೆ ವೈರಿಗಳಾಗಿದ್ದಾರೆ, ದೇವರಿಗೆ ಶತ್ರುಗಳಾಗಿದ್ದಾರೆ. ಯೇಸು ಸ್ವಾಮಿ ನಂಬಿದವರಿಗೆ ಮಾತ್ರ ದೇವರಿಗೆ ಸಮಾಧಾನವಾಗ್ತದೆ. ಯಾರು ಯೇಸು ಸ್ವಾಮಿ ನಂಬಲಿಲ್ಲವೋ ಅವರಿಗೆ ದೇವರಿಗೆ ಸಮಾಧಾನ ಇರುವುದು. ಅದೇ ರೀತಿ ಮೇಲಿನ ಲೋಕಗಳಲ್ಲಿ ಕೂಡ ಪ್ರಿಯರೇ, ಯಾರ್ಯಾರು ದೇವರ ಒಂದು ಗುಣಗಳನ್ನ ಅರ್ಥ ಮಾಡಿಕೊಳ್ಳಲಿಲ್ಲವೋ ಅವರಿಗೆ ದೇವರಿಗೆ ಸಮಾಧಾನವಿಲ್ಲ. ದೇವರು ಕೋಪಿಷ್ಠಿಯಾಗಿದ್ದಾನೆ, ದೇವರು ಮಹಾಬಲಶಾಲಿಯಾಗಿದ್ದಾನೆ, ದೇವರು ನಮ್ಮನ್ನು ಭಸ್ಮ ಮಾಡ್ತಾ ಅನ್ನುವಂತ ಆ ಹೆದರಿಕೆಯಿಂದ ಹೊರಕೊಳ್ತಾ ಇದ್ರು ಹೊರತು, ಆ ಹೆದರಿಕೆಯಿಂದ ದೇವರಿಗೆ ತಲೆಬಾಗಿಸ್ತಾ ಇದ್ರು ಹೊರತು, ದೇವರು ಪ್ರೀತಿ ಸ್ವರೂಪಿ ಆಗಿದ್ದಾನೆ, ದೇವರು ನಮಗೋಸ್ಕರ ಪ್ರಾಣ ಕೊಡ್ತಾನೆ, ದೇವರು ನಮ್ಮನ್ನು ಪ್ರೀತಿಸ್ತಾನೆ ಅನ್ನುವಂತ ಆ ಜ್ಞಾನ ಅವ್ರಿಗಿಲ್ಲ, ಆ ಮೇಲಿನ ಲೋಕಗಳಿದ್ದವ್ರಿಗಿಲ್ಲ. ಅದಕ್ಕಾಗಿ ಆ ಮೇಲಿನ ಲೋಕಗಳನ್ನು ಕೂಡ ದೇವರಲ್ಲಿ ಸಮಾಧಾನ ಪಡಿಸುವುದಕ್ಕಾಗಿ ಲೋಕರಕ್ಷಣೆ ಹೋಗಿದ್ದಾರೆ. ಓದ್ರ ವಚನ ಕೊಲಸಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಲ್ಲಿ, ಕೊಲಸಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಿಂದ ಇದು ಬರೆದಿದೆ. ದೇವದೂತರನ್ನ ಮೇಲಿನ ಲೋಕಗಳನ್ನು ಕೂಡ ಭೂಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವೂ ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. ಸಭೆಯೆಂಬ ದೇಹಕ್ಕೆ ಆತನ ಶಿರಸ್ಸು, ಆತನು ಆದಿಸಂಭೂತನು. ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕಂತಲೂ ನಿಷ್ಕರ್ಷೆ ಮಾಡಿದನು. ಕ್ರಿಸ್ತನ ಮೂಲಕವಾಗಿ ಭೂಲೋಕವನ್ನ ಪರಲೋಕಗಳನ್ನ ಎಲ್ಲವನ್ನೂ ಕೂಡ ದೇವರೊಂದಿಗೆ ಸಮಾಧಾನ ಬೇಕಂತೇಳಿ ಈ ರೀತಿ ದೇವರು ಪ್ಲಾನ್ ಮಾಡಿದ್ರು. ಯೇಸು ಕ್ರಿಸ್ತನ ಭೂಮಿ ಮೇಲೆ ಬಂದು ದೇವರ ಪ್ರೀತಿಯನ್ನು ತೋರಿಸ್ತಾರೆ. ಆ ಕಲುಬರಿಸಿದ ಮೇಲೆ ಪ್ರಾಣ ಕೊಟ್ಟಿದ್ದರಿಂದ ಪಾಪಿಗಳಿಗೋಸ್ಕರ ಪ್ರಾಣ ಕೊಡುವಂತ ಪ್ರೀತಿ ದೇವರಲ್ಲಿದೆ. ಭಕ್ತಿಹೀನರನ್ನು ಕೂಡ ನರಕಕ್ಕೆ ಕಳಿಸುವುದಕ್ಕೆ ದೇವರಿಗೆ ಇಷ್ಟ ಇಲ್ಲ. ಆ ಭಕ್ತಿಹೀನರನ್ನು ಕೂಡ ಪರಲೋಕಕ್ಕೆ ಕಳಿಸುವುದಕ್ಕಾಗಿ ದೇವರು ಪ್ರಾಣ ಕೂಡ ಕೊಟ್ಟಿದ್ದಾನೆ ಅನ್ನುವಂತ ಈ ಸತ್ಯ ಆ ದೇವದೂತರಲ್ಲಿ ಮೂಡಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಭೂಮಿ ಮೇಲೆ ಬಂದಿದ್ದಾನೆ. ಆದ್ದರಿಂದ ಆತನು ಪ್ರಾಣ ಕೊಟ್ಟಿದ್ದಾನೆ. ದೇವದೂತರುಗಳಿಗೆ ಒಂದು ಸಂಶಯ ಇದೆ, ದೇವರು ಮಹಾಕೋಪಿಷ್ಠಿಯಾಗಿದ್ದಾನೆ, ದೇವರಿಗೆ ನಾವು ವಿರೋಧವಾಗಿ ತಿರುಗಿದ್ರೆ ನಮ್ಮನ್ನು ಭಸ್ಮ ಮಾಡುತ್ತಾನೆ ಅನ್ನುವಂತ ಒಂದು ಹೆದರಿಕೆ ದೇವದೂತರಲ್ಲಿದೆ. ದೇವರು ಪ್ರೀತಿ ಸ್ವರೂಪಿ ಆಗಿದ್ದಾನೆ, ತನ್ನ ಪ್ರಾಣವನ್ನು ಕೂಡ ಕೊಡುತ್ತಾನೆ, ಆತನು ಮಾಡಿದಂತ ಪ್ರೀತಿಗೋಸ್ಕರವಾಗಿ ತನ್ನ ರಕ್ತವನ್ನು ಸುರಿಸುತ್ತಾನೆ ಅನ್ನುವಂತ ಆ ಜ್ಞಾನ ಅವ್ರಿಗಿಲ್ಲ. ಈ ಜ್ಞಾನವನ್ನ ದೇವದೂತರಿಗೆ ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಗೊತ್ತಾಗ್ತದೆ. ಅದಕ್ಕಾಗಿ ದೇವದೂತರಲ್ಲಿ ಕೊಂಡಾಡ್ತಾರೆ. ಭೂ ಪರಲೋಕಗಳೆಲ್ಲವನ್ನು ಕೂಡ ದೇವರು ತನ್ನ ಸಮಾಧಾನ ಪಡಿಸಿಕೊಂಡರು ಕ್ರಿಸ್ತನ ಮೂಲಕವಾಗಿ, ಕ್ರಿಸ್ತನ ಶಿಲುಬೆ ಮೇಲೆ ಸುರಿಸಿದ್ದಂತ ಆ ರಕ್ತದ ಮೂಲಕವಾಗಿ
ಎಲ್ಲ ಲೋಕಗಳನ್ನು ಸಮಾಧಾನಪಡಿಸಿಕೊಟ್ಟಿದ್ದಾರೆ. ಎಷ್ಟು ದೊಡ್ಡ ಕಾರ್ಯವನ್ನು ಯೇಸು ಕ್ರಿಸ್ತ ಮಾಡ್ತಾರೆ. ಬರೀ ನಮ್ಮ ಭೂಲೋಕಕ್ಕೋಸ್ಕರ ಬಂದಿಲ್ಲ, ಎಲ್ಲ ಲೋಕಗಳನ್ನ ದೇವರಿಂದ ಸಮಾಧಾನಪಡಿಸುವುದಕ್ಕಾಗಿ ಆ ಕ್ರಿಸ್ತನು ದೇವಕುಮಾರನು ಮನುಷ್ಯನ ರೂಪದಲ್ಲಿ ಬಂದಿದ್ದಾನೆ. ಆ ಬೆಟ್ಲೆಹೆಮ್ನಲ್ಲಿ ಹುಟ್ಟಿದ್ದಾನೆ, ಪ್ರೇರೆ ಕನ್ಯಕೆಗೆ ಹುಟ್ಟಿದ್ದಾನೆ. 33 ವರ್ಷಗಳ ಕಾಲ ಮನುಷ್ಯನ ತರ ಬದುಕಿದ್ದಾನೆ. ಲಾಸ್ಟ್ಗೆ ಶಿಲುಬೆ ಮೇಲೆ ಯಜ್ಞ ಮಾಡಿದ್ದಾನೆ, ತನ್ನನ್ನು ತಾನು ಬಲಿ ಮಾಡಿದ್ದಾನೆ. ಆ ಶಿಲುಬೆ ಅನ್ನೋದು ಯಜ್ಞವೇ. ಆ ಯಜ್ಞವೇದಿ ಮೇಲೆ ಒಂದು ಬಲಿಪಡಿಸುವ ಹಾಗೆ ಆತನು ತನ್ನನ್ನು ಬಲಿ ಮಾಡಿಕೊಂಡಿದ್ದಾನೆ. ಆತನು ಸೃಷ್ಟಿಸಿದಂತ ರಕ್ತದಿಂದ ಎಲ್ಲ ಲೋಕಗಳಿಗೆ ದೇವರಲ್ಲಿ ಸಮಾಧಾನ ಆಗಿಬಿಟ್ಟಿದೆ. ಈ ಕಾರಣದಿಂದ ಆತನು ಮರಣ ಹೊಂದಿದ್ದಾನೆ. ಗೊತ್ತಿಲ್ಲದವ್ರು ಹೇಳ್ತಾರಂದ್ರೆ, ಯೇಸು ಕ್ರಿಸ್ತನ ದೇವರಾಗಿದ್ರೆ ಶಿಲುಬೆ ಮೇಲೆ ಯಾಕೆ ಸಾಯಬೇಕು? ಯೇಸು ಕ್ರಿಸ್ತನ ದೇವರಾಗಿದ್ರೆ ಮತ್ತು ಆತನು ಸಾಯಿಸಿದ್ದವರನ್ನು ಕ್ಷಮಿಸಬಹುದಾಗಿತ್ತಲ್ಲ. ಯೇಸು ಕ್ರಿಸ್ತನ ದೇವರಾಗಿದ್ರೆ ಯಾಕೆ ಆ ಅನಾಥವಾಗಿ ಅಥವಾ ಒಂದು ಕೈಲಾಗದವನಾಗಿ ಆ ಶಿಲುಬೆ ಮೇಲೆ ಕೂಗಾಡಬೇಕಾಗಿತ್ತು ಅಂತ ಹೇಳಿ ಕೆಲವೊಂದು ಗೊತ್ತಿಲ್ಲದವರು ಮಾತಾಡ್ತಾರೆ. ಆತನ ಮರಣದಲ್ಲಿ ಒಂದು ರಹಸ್ಯ ಇದೆ. ಎಲ್ಲ ಲೋಕಗಳನ್ನು ದೇವರಿಂದ ಸಮಾಧಾನಪಡಿಸುತ್ತಾರೆ. ಆತನ ಮರಣದಿಂದಲೇ ಈ ಲೋಕದ ಪಾಪ ಪರಿಹಾರ ಆಗುವುದು. ಆತನ ಮರಣದಿಂದ ದೇವರೊಂದಿಗೆ ಲೋಕಗಳು ಸಮಾಧಾನವಾಗುವುದು. ಆತನ ಮರಣನೇ ಒಂದು ಯಜ್ಞ. ಈ ಯಜ್ಞವನ್ನ ಯೇಸು ಸ್ವಾಮಿ ದೇವರಿಗೋಸ್ಕರ ಮಾಡಿದ್ದಾರೆ. ಸ್ತೋತ್ರ ವಚನವನ್ನ ಎಫೆಸದವರಿಗೆ ಬರೆದ ಪತ್ರಕ್ಕೆ ಈ ಒಂದೇ ವಾಕ್ಯಕ್ಕೆ ನಾವು ಮುಗಿಸುತ್ತಿದ್ದೇವೆ. ಎಫೆಸದವರಿಗೆ ಬರೆದ ಪತ್ರಕ್ಕೆ 5ನೇ ಅಧ್ಯಾಯ 2ನೇ ವಚನ ಯಾವ್ದಾರ ಬರೋದ್ರೆ 5ನೇ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ಯಜ್ಞವಾಗಿ ಸಮರ್ಪಣೆ ಮಾಡಿದ. ದೇವರಿಗೆ ಯಜ್ಞ ಮಾಡಿಬಿಟ್ಟಿದ್ದಾರೆ. ಆ ಯಜ್ಞದಿಂದ ಲೋಕ ಪಾಪ ಪರಿಹಾರವಾಯಿತು. ಆ ಯಜ್ಞದಿಂದ ಎಲ್ಲ ಲೋಕಗಳು ದೇವರಿಂದ ಸಮಾಧಾನವಾಗಬೇಕು. ಯಜ್ಞದಲ್ಲಿ ಮಹಾ ದೊಡ್ಡ ಶಕ್ತಿ ಇದೆ ಪ್ರಿಯ. ಅದಕ್ಕಾಗಿ ಆತನ ಪ್ರಾಣ ಕೊಟ್ಟಿದೆ. ಆತನ ಯಜ್ಞವಾಗಿದ್ದಾನೆ ಅನ್ನುವಂತಹ ವಿಷಯ ಆ ದಿನಗಳಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ. ಆನಂತರ ಗೊತ್ತಾಯ್ತು. ಆ ಯಜ್ಞ ಮಾಡಿದ್ದಾನೆ. ದೇವಕುಮಾರನ ಬಂದು ಭೂಮಿ ಮೇಲೆ ಯಜ್ಞ ಮಾಡಿದ್ದಾನೆ. ಯೆರೂಸಲೇಮಿನಲ್ಲಿ ಯಾವ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೋ ಅದು ಈ ಭೂಮಿಗೆ ಸೆಂಟ್ರಲ್ ಪ್ಲೇಸ್. ಈ ಭೂಲೋಕಕ್ಕೆ ಸೆಂಟ್ರಲ್ ಪ್ಲೇಸ್ ಅದು. ಭೂಮಧ್ಯ ರೇಖಕ್ಕೆ ಸೆಂಟ್ರಲ್ ಪ್ಲೇಸ್ ಅದು. ಅದಕ್ಕಾಗಿ ಭೂಮಿಯ ನಡಿಭಾಗದಲ್ಲಿ ಆತನ ಪ್ರಾಣ ಕೊಟ್ಟಿದ್ದಾರೆ. ಆತನ ರಕ್ತದಿಂದ ಪಾಪ ಪರಿಹಾರ ಆಗುತ್ತೆ. ಅದು ಎಷ್ಟೋ ಮಂದಿಗೆ ಆ ಭಾಗ್ಯ ಸಿಗ್ತಾ ಇಲ್ಲ. ಹೌದ್ರಿ, ಆತನ ಪ್ರಾಣ ಕೊಟ್ಟಿದ್ದಾರೆ, ರಕ್ತ ಸುರಿಸಿದ್ದಾನೆ ಮತ್ತು ಲೋಕ ಪಾಪ ಪರಿಹಾರ ಆಯ್ತು ಅಂತ ನೀವು ಕೇಳಬಹುದು ಪ್ರಿಯ. ಎಲ್ಲ ಲೋಕದಲ್ಲಿದ್ದಂಥ ಮನುಷ್ಯರೆಲ್ಲರಿಗೋಸ್ಕರ ರಕ್ತ ಸುರಿಸಿದ್ದಾರೆ. ಆದ್ರೆ ಯಾರು ಸ್ವೀಕಾರ ಮಾಡುದಲ್ವೋ ಅವ್ರಿಗೆ ಪಾಪ ಪರಿಹಾರ ಆಗುದಿಲ್ಲ. ಸ್ವೀಕಾರ ಮಾಡಿದವ್ರಿಗೆ ಮಾತ್ರ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀರಿ. ಈಗ ಕರ್ನಾಟಕ ಸರ್ಕಾರದವರು ಬಸ್ ಪ್ರಯಾಣದಲ್ಲಿ ಸ್ತ್ರೀಯರಿಗೆಲ್ಲ ಫ್ರೀ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ನಮ್ಮ ಸ್ತ್ರೀಯರಿಗೆಲ್ಲರೂ ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಇರುವ ಎಲ್ಲ ಸ್ತ್ರೀಯರಿಗೆ ಬಸ್ ಪ್ರಯಾಣ ಫ್ರೀ, ಎಲ್ಲರಿಗೂ ಫ್ರೀ ಸಿಗ್ತದೆ. ಆಧಾರ್ ಕಾರ್ಡ್ ತಗೊಂಡೋಗ್ಬೇಕು. ಆಧಾರ್ ಕಾರ್ಡ್ ತಗೊಂಡೋಗ್ಲಿಲ್ಲ ಅಂದ್ರೆ ಅವ್ರು ಟಿಕೆಟ್ ಕೊಟ್ಟು ಹೋಗ್ಲಂತೆ. ಆಧಾರ್ ಕಾರ್ಡ್ ತಗೊಳ್ಬೇಕು. ಅವ್ರ ಪ್ರೂಫ್ ಅದು. ನಾನು ಇಂಥ ಊರಲ್ಲಿ ಇಂಥ ನನ್ನ ತಂದೆ ತಾಯಿಗಳಿಗೆ ನಾನು ಇಂಥ ಜನ್ಮದಿನ ಅಂತ ಹೇಳಿ ಅದು ಪ್ರೂಫ್ ತೋರಿಸ್ಬೇಕು. ಆ ಪ್ರೂಫ್ ತೋರಿಸಲಿಲ್ಲ ಅಂದ್ರೆ ಅವ್ರಿಗೆ ಟಿಕೆಟ್ ಫ್ರೀ ಇಲ್ಲ. ಅವರು ಟಿಕೆಟ್ ತಗೊಳ್ಬೇಕು. ಆ ಆಧಾರ್ ಕಾರ್ಡ್ ತೋರಿಸಿದ್ರೆ ಆವಾಗ ಅವರಿಗೆ ಅದು ಫ್ರೀ ಸಿಗ್ತದೆ. ಅದೇ ರೀತಿಯಾಗಿ ಪ್ರಿಯರೇ, ಯೇಸು ಕ್ರಿಸ್ತನ ಎಲ್ಲ ಭೂಲೋಕದ ಎಲ್ಲ ಜನರಿಗೋಸ್ಕರ ಪಾಪ ಪರಿಹಾರ ಮಾಡುವುದಕ್ಕಾಗಿ ರಕ್ತ ಸುರಿಸಿದಾಗ ಪ್ರಾಣ ಕೊಟ್ಟಿದ್ದಾರೆ. ಆದ್ರೆ ಯೇಸು ಸ್ವಾಮಿ ಸ್ವೀಕಾರ ಮಾಡಿದವ್ರಿಗೆ ಮಾತ್ರ. ಯಾರು ಸ್ವೀಕಾರ ಮಾಡುತ್ತಾರೋ ಆತನ ದೇವಕುಮಾರನು ಪಾಪ ಪರಿಹಾರಕ್ಕಾಗಿ ಯಜ್ಞವಾಗಿದ್ದಾನೆ, ದೇವರಿಗೆ ಬಲಿ ಮಾಡಿಕೊಟ್ಟಿದ್ದಾನೆ ಅಂತೇಳಿ ಯಾರು ಸ್ವೀಕಾರ ಮಾಡುತ್ತಾರೋ ಅವರಿಗೆ ಮಾತ್ರ ಪಾಪ ಪರಿಹಾರದ ಫಲ ಸಿಗ್ತದೆ. ಯಾರು ಸ್ವೀಕಾರ ಮಾಡುದಲ್ಲವೋ ಅವರಿಗೆ. ಆದ್ದರಿಂದ ಸಂತೋಷ ಪಡುವ ನಮಗೋಸ್ಕರವಾಗಿ ದೇವಕುಮಾರ ಬಲಿಯಾಗಿದ್ದಾನೆ. ಅದಕ್ಕಾಗಿ ಭೂಲೋಕದಲ್ಲಿ ಮನುಷ್ಯರ ರೂಪದಲ್ಲಿ ಬಂದು 33 ವರ್ಷಗಳ ಕಾಲ ಶ್ರಮಪಟ್ಟು ಕಷ್ಟಪಟ್ಟು ಹಿಂಸೆಪಟ್ಟು ಪ್ರಾಣ ಕೊಟ್ಟಿದ್ದಾರೆ. ಈ ಕಾರಣದಿಂದ ಇಡೀ ನಮ್ಮ ಜೀವನವೆಲ್ಲ ಆತನ ಆರಾಧಿಸುತ್ತಾ ಆತನ ಆರಾಧನೆ ಆ ರೀತಿ ಮಾಡ್ಲಿಕ್ಕೆ ದೇವರು ಎಲ್ಲರೂ ಪ್ರಸಾದಿಸಲಿ. ದೇವರಿಗೆ